ನಮಸ್ಕಾರ, ನಾನು ಶುಭಾ. ಕಡಲೆ ಬೀಜ ಒಂದಿದ್ರೆ ಸಾಕು, ಯಂತ್ರ ಬಳಸ್ತೀರಾ, ಸಿಂಪಲ್ಲಾಗಿ ಆಯಿಲ್ ನಾವೇ ಮಾಡ್ಕೋಬೋದು. ಏನೂ ವೇಸ್ಟು ಆಗಲ್ಲ. ಉಂಡೆ ಕೂಡ ಮಾಡೋದು ತೋರಿಸ್ತಾ ಇದ್ದೀನಿ. ಪ್ಲೀಸ್ ವಿಡಿಯೋ ಸ್ಕಿಪ್ ಮಾಡ್ತೀರಾ ಲಾಸ್ಟ್ವರೆಗೂ ನೋಡಿ. ನಾವು ಕುಕ್ಕರ್ ಇಕ್ಬಿಟ್ಟು, ನೀವು ಕುಕ್ಕರ್ ಆದರೂ ತಗೋಬೋದು, ಇಲ್ಲ ಅಂತಂದರೆ ದಪ್ಪ ತಳ ಇರೋ ಬಾಣಲಿ ಯಾವುದಾದ್ರೂ ತಗೊಳ್ಳಿ. ಕಡಲೆ ಬೀಜ 1 kg ಕಡಲೆ ಬೀಜ ತಗೊಂಡಿರೋದು ಚೆನ್ನಾಗಿ ಹುರ್ಕೋಬೇಕು ನೋಡಿ. ಒಂದು ಸ್ವಲ್ಪ ಹೊತ್ತು ಗ್ಯಾಸ್ ಮೀಡಿಯಮ್ ಫ್ಲೇಮಲ್ಲಿ ಇಟ್ಬಿಟ್ಟು ಹುರ್ಕೋಬೇಕು ನೀವು ನಿಧಾನವಾಗಿ ನೋಡಿ. ಸ್ವಲ್ಪ ಹುರ್ಕೊಂಡಿದ್ದಾದಮೇಲೆ ಸ್ವಲ್ಪ ಹಿಂಗೆ ಅಂದ್ಬಿಟ್ಟು ನೋಡಿ ಸಿಪ್ಪೆ ಬಂದುಬಿಡ್ತಾ ಇದೆಯಲ್ಲ, ಇದನ್ನ ಇವಾಗ ಪೂರ್ತಿ ತಣ್ಣಗಾಗೋಕ್ಕೆ ಬಿಟ್ಬಿಡೋಣ. ತಣ್ಣಗಾದಮೇಲೆ ವೇಲೊಳಗಡೆ ಯಾವುದನ್ನ ಹಳೇದೊಂದು ವೇಲ್ ಇರುತ್ತಲ್ವ, ವೇಲೊಳಗಡೆಗೆ ಹಾಕ್ಬಿಟ್ಟು ಇದ್ರ ಸಿಪ್ಪೆ ತೆಗಿಬೇಕು ನೀವು ನೋಡಿ. ನೀಟಾಗಿ ಈ ಥರ ಸುತ್ತು ಬಿಡಿ, ಬುತ್ತಿ ಥರ ಸುತ್ತುಬಿಟ್ಟು ಕೈಯಲ್ಲಿ ಹಿಂಗೆ ಅಂತ ಇರಿ. ಪೂರ್ತಿ ತಣ್ಣಗಾದಮೇಲೆ ಇದನ್ನು ಮಾಡ್ಕೋಬೇಕು ನೀವು. ಬಿಸಿ ಇದ್ದಾಗ ಬರಲ್ಲ ಸಿಪ್ಪೆ. ಪೂರ್ತಿ ತಣ್ಣಗಾಗಿದೆ ಅಂದಾಗ ನೋಡಿ, ಕೈಯಲ್ಲಿ ಸ್ವಲ್ಪ ಹಿಂಗೆ ಕಿವುಚಿದ್ದೀರಂತಂದರೆ ಆ ಸಿಪ್ಪೆ ಸಪ್ರೇಟ್ ಆಗಿಬಿಡುತ್ತೆ. ಅಕಸ್ಮಾತಾಗಿ ಒಂದೊಂದು ಸಿಪ್ಪೆ ಇದ್ದರೂ ಪರವಾಗಿಲ್ಲ, ಏನಾಗಲ್ಲ ನೋಡಿ. ತೋರಿಸ್ತಾ ಇದ್ದಾರೆ ಸಿಪ್ಪೆ ಸಪ್ರೇಟ್ ಆಗಿದೆಯಲ್ಲ. ಇವಾಗ ಇದನ್ನು ತಟ್ಟೆಗೆ ಹಾಕ್ಕೊಂಡು ಮತ್ತು ಆ ಸಿಪ್ಪೆ ಇರುತ್ತಲ್ಲ ಅದನ್ನು ಸಪ್ರೇಟ್ ಮಾಡಿಬಿಡಿ. ಕಡಲೆ ಬೀಜ ಬೇಕು ನಮಗೆ, ಸಿಪ್ಪೆ ಸಪ್ರೇಟ್ ಆಗಿಬಿಟ್ಟಿದೆ. ನಾನು 1 kg ತಗೊಂಡಿದ್ದೀನಿ. ನೀವು ಇನ್ನೂ ಬೇಕಾದರೆ ಇನ್ನೂ ಜಾಸ್ತಿ ತಗೊಂಡು ಬೇಕಾದರೆ ಮಾಡ್ಕೋಬೋದು. ಕಡಲೆ ಬೀಜನೂ ಅಷ್ಟೇ, ಬೀಜ ದಪ್ಪ ದಪ್ಪ ಇರಬೇಕು, ಎಳೆಯದಾಗಿರಬಾರ್ದು. ಆವಾಗ ಎಣ್ಣೆ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಮತ್ತು ಗ್ಯಾಸ್ ಮೇಲೆ 2 ಕಪ್ಪಷ್ಟು ನೀರು ಇಟ್ಬಿಟ್ಟು ಗ್ಯಾಸ್ ಲೋ ಫ್ಲೇಮಲ್ಲಿ ಬಿಟ್ಬಿಡಿ. ಮತ್ತು ಈ ಕಡಲೆ ಬೀಜ ಸಿಪ್ಪೆ ತೆಗ್ದಿರ್ತೀವಲ್ಲ, ಇದನ್ನು ಮಿಕ್ಸಿ ಜಾರ್ಗೆ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡೆ ನುಣ್ಣಗೆ ಪೌಡ್ರ್ ಮಾಡ್ಕೊಂಬರ್ಬೇಕು ನೋಡಿ. ಸ್ವಲ್ಪ ಅಮ್ಮ ತೋರಿಸ್ತಾ ಇದ್ದಾರಲ್ಲ, ಸೇಮ್ ಒಂದಷ್ಟು ಹಾಕ್ಕೊಂಡು ನುಣ್ಣಗೆ ಆಗ್ಬೇಕು ನಿಮ್ಮ ಕೈಯಲ್ಲಿ. ಹಿಂಗಂದರೆ ಸ್ವಲ್ಪ ಆಯಿಲ್ ಸಪ್ರೇಟ್ ಆದಂಗೆ ಅನಿಸ್ಬೇಕು ನೋಡಿ. ಇದನ್ನು ಒಂದು ಬೇಷನ್ಗೆ ಹಂಗೆ ಹಾಕ್ಕೊಬಿಡಿ. ಮತ್ತು ಇನ್ನೂ ಒಂದು ಸತಿ ಹಾಕ್ಕೊತಾ ಇದ್ದಾರೆ ನೋಡಿ. ನೀವು ಇವಾಗ 1 kg ತಗೊಂಡಿರ್ತೀರಲ್ಲ, ಪೂರ್ತಿ 1 kgನೂ ಸ್ವಲ್ಪ ಸ್ವಲ್ಪ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಈ ಥರ ಒಂದು ಬೇಷನ್ಗೆ ಹಾಕ್ಕೊತಾ ಇರಬೇಕು. ನಿಮ್ಮ ಕೈಯಲ್ಲಿ ಹಿಂಗೆ ಅಂದು ನೋಡಬೇಕು. ಮಿಕ್ಸಿಯಲ್ಲಿ ಹಾಕೋವಾಗ ಕೂಡ ಅದು ಆಯಿಲ್ ಥರ ಮೆತ್ಕೋಬೇಕು ನೋಡಿ. ನೀರು ಕೂಡ ಸ್ವಲ್ಪ ಬಿಸಿ ಆಯಿತು. ಇವಾಗ ನೀವು ಬೇಷನ್ಗೆ ಹಾಕ್ಕೊಂಡಿರ್ತೀರಲ್ಲ ಕಡಲೆ ಬೀಜ ಪುಡಿನೂ, ಇದಕ್ಕೆ ಒಂದು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೋಬೇಕು, ಜಾಸ್ತಿ ಹಾಕ್ಕೋಬಾರ್ದು. ಒಂದು 4 ಟೇಬಲ್ ಸ್ಪೂನ್ ಅಂದ್ಕೊಳ್ಳಿ. ಬಸ್ಸಲ್ಲಿ ಹಾಕ್ಕೊಂಡು ಚೆನ್ನಾಗಿ ಕೈಯಲ್ಲಿ ಕಿವುಚ್ಬೇಕು. ಇದನ್ನು ಚೆನ್ನಾಗಿ ಹಿಂಗೆ ಮಿಕ್ಸ್ ಮಾಡ್ತಾ ಇರಬೇಕು. ಮತ್ತೆ ಒಂದು ಸ್ವಲ್ಪ ನೀರು ಹಾಕ್ಕೋಬೇಕು ನೋಡಿ. ತೋರಿಸ್ತಾರಮ್ಮ, ನೀರಿಷ್ಟ ಹಾಕ್ಕೊಳ್ಳಿ ಸಾಕು. ಇವಾಗ ಮತ್ತೆ ಹಾಕ್ಕೊಳಕ್ಕೆ ಹೋಗಬೇಡಿ ನೋಡಿ. ಚೆನ್ನಾಗಿ ಆಯಿಲ್ ಸಪ್ರೇಟ್ ಆಗಬೇಕದು. ಚೆನ್ನಾಗಿ ನೀವು ಹಿಟ್ಟು ಹೆಂಗೆ ನಾವು ನಾದ್ತೀವಲ್ಲ, ಇವಾಗ ನಾವು ಚಪಾತಿ ಎಲ್ಲ ಮಾಡೋವಾಗ ಹಿಟ್ಟು ನಾದ್ತೀವಿ ಚೆನ್ನಾಗಿ, ಸೇಮ್ ಹಂಗೆ ನಾದ್ತಾ ಇರಬೇಕು ನೋಡಿ. ಈ ಥರ ಅಂತ ಇದ್ದರೆ ಕಲರ್ ಕೂಡ ಚೇಂಜ್ ಆಗುತ್ತೆ. ಮತ್ತು ನಿಮಗೆ ಗೊತ್ತಾಗುತ್ತೆ ಆಯಿಲ್ ಸಪ್ರೇಟ್ ಆಗ್ತಾ ಬರುತ್ತೆ. ಒಂದು 5-10 ನಿಮಿಷ ಮಾಡಿದ್ದೀರಂದರೆ ಸಾಕು, ಜಾಸ್ತಿ ಟೈಮ್ ಕೂಡ ತಗೊಳ್ಳಲ್ಲ ನೋಡಿ. ಅಮ್ಮ ಈ ಥರ ಅಂತ ಇದ್ದರೆ ನಿಮಗೆ ಕಾಣಿಸ್ತಾ ಇದೆ. ಆಯಿಲ್ ಸಪ್ರೇಟ್ ಆಗ್ತಾ ಇದೆಯಂದರೆ ನೀವು ಬಿಡ್ದೀರ ಮಿಕ್ಸ್ ಮಾಡ್ತಾನೇ ಇರಬೇಕು. ಕೈಯಲ್ಲಿ ಚೆನ್ನಾಗಿ ಕಿವುಚ್ತಾ ಇರಬೇಕು. ಹಿಂಗಂತ ಇದ್ದರೆ ಸಾಕು. ನಿಮಗೆ ಸಪ್ರೇಟ್ ಕೆಳಗಡೆಗೆ ಆಯಿಲ್ ಒಂದು ಸೈಡಿಗೆ ಬರ್ತಾ ಇರುತ್ತೆ ನೋಡಿ. ತೋರಿಸ್ತಾ ಇದ್ದಾರೆ ಆಯಿಲ್ ಒಂದು ಸೈಡಿಗೆ ಬರ್ತಾ ಇದೆ, ನೋಡ್ತಾ ಇದ್ದೀರಲ್ಲ. ಸೇಮ್ ಹಿಂಗೆ ಕೈಯಲ್ಲಿ ಹಿಂಗಂತ ಇರಿ, ಬೆರಳಲ್ಲಿ ಹಿಂಗಂತ ಇದ್ದರೆ ಆಯಿಲ್ ಒಂದು ಸೈಡಿಗೆ ಬಂದಿರೋದನ್ನು ತೋರಿಸ್ತೀನಿ ನೋಡಿ. ನೋಡಿ ಆಯಿಲೆಲ್ಲ ಒಂದಿಷ್ಟು ಸಪ್ರೇಟ್ ಆಯ್ತಲ್ಲ. ಇದನ್ನು ನೀವು ಒಂದು ಸೈಡಲ್ಲಿ ಒಂದು ಪ್ಲಾಸ್ಟಿಕ್ದು ಇಲ್ಲ ಗಾಜಿಂದ ಒಂದು ಬಾಕ್ಸ್ ಇಕ್ಕೋಬೇಕು. ಸ್ಟ್ರೇನರಲ್ಲಿ ಹಿಂಗೆ ಸಪ್ರೇಟ್ ಆಗಿರೋ ಆಯಿಲ್ನೆಲ್ಲ ಸೋದಿಸ್ಕೊತಾ ಇರಿ ನೋಡಿ. ಸೋದಿಸ್ಬಿಡ್ತಾ ಇದ್ದಾರೆ. ಒಂದು ಟೈಮ್ ಮಾಡಿದ್ದು ಒಂದಿಷ್ಟು ಆಯಿಲ್ ಬಂತು. ಮತ್ತೇನು ನೀವು ಕೈಯಲ್ಲಿ ಚೆನ್ನಾಗಿ ಕಿವುಚ್ತಾ ಇರಬೇಕು. ನೀರು ಹಾಕ್ಕೋಬಾರ್ದು, ಮತ್ತೆ ನೀರು ಹಾಕ್ಕೊಳ್ಳೋಕ್ಕೆ ಹೋಗಬಾರ್ದು. ಕೈಯಲ್ಲಿ ಚೆನ್ನಾಗಿ ಕಿವುಚ್ತಾ ಇರಬೇಕು ನೋಡಿ. ತೋರಿಸ್ತಾರಮ್ಮ, ಮತ್ತೆ ಕಿವುಚ್ತಾ ಇದ್ದರೆ ಆಯಿಲ್ ಸ್ವಲ್ಪ ಸ್ವಲ್ಪನೇ ಬರ್ತಾ ಇರುತ್ತೆ ನೋಡಿ. ಮತ್ತೆ ಕೈಯಲ್ಲಿ ಚೆನ್ನಾಗಿ ಕಿವುಚಿದ್ರು, ಮತ್ತೆ ಒಂದಷ್ಟು ಆಯಿಲ್ ಬಂತು. ಈ ಥರ ಮಾಡಿ ಮಾಡಿ ನಮಗೆ ಒಂದು ಈ ಬಾಕ್ಸ್ ತೋರಿಸ್ತೀನಿ ನೋಡಿ. ಒಂದಿಷ್ಟು ಆಯಿಲ್ ಸ್ವಲ್ಪ ಬಂತು. ಮತ್ತು ಆ ಉಳಿದಿರುತ್ತಲ್ಲ ಕಡಲೆ ಬೀಜದ್ದು, ಅದನ್ನೊಂದು ಬಟ್ಟೆಯಲ್ಲಿ ಹಾಕ್ಬಿಟ್ಟು ಇಲ್ಲ ಸ್ಟ್ರೇನರಲ್ಲಿ, ನಾವು ಬಟ್ಟೆಯಲ್ಲಿ ಹಾಕ್ಬಿಟ್ಟು ಹಿಂಡ್ತಾ ಇದ್ದಾರಮ್ಮ. ಚೆನ್ನಾಗಿ ಹಿಂಡಬೇಕು. ಒಂದು 2-3 ಸತಿಗೆ ಹಾಕ್ಕೊಳ್ಳಿ. ಒಂದೇ ಸತಿ ಹಾಕ್ಕೊಂಡು ಹಿಂಡಕ್ಕೆ ಹೋಗಬೇಡಿ ನೋಡಿ. ಅಮ್ಮ ಒಂದು 3 ಸತಿಗೆ ಹಾಕ್ಕೊಂಡು ಹಿಂಡ್ತಾ ಇದ್ದಾರೆ. ಚೆನ್ನಾಗಿ ಈ ಥರ ಬಟ್ಟೆ ಚೆನ್ನಾಗಿ ತಿರುಗಿಸಿ ಹಿಂಡ್ತಾ ಇದ್ದರೆ ಅದರಲ್ಲಿ ಇರೋ ಆಯಿಲೆಲ್ಲ ನೀಟಾಗಿ ಬಂದುಬಿಡಬೇಕು. ಒಂದು ಸ್ವಲ್ಪ ಆಯಿಲ್ ಕೂಡ ಬಿಡಬೇಡಿ. ಆಯಿಲೆಲ್ಲ ಬಟ್ಟೆಯಲ್ಲಿ ಚೆನ್ನಾಗಿ ಹಿಂಡಿದ್ದಾದಮೇಲೆ ಇದನ್ನು ನಾವೇನು ಮಾಡ್ತೀವಿ, ವೇಸ್ಟ್ ಅಂತ ಬಿಸಾಕ್ತೀವಲ್ಲ, ಇದನ್ನು ಬಿಸಾಕಕ್ಕೆ ಹೋಗಬೇಡಿ. ಇದನ್ನೊಂದು ಬಾಣಲಿಗೆ ಹಾಕ್ಕೊಬಿಡಿ. ಮತ್ತು ಸ್ವಲ್ಪ ಗ್ಯಾಸ್ ಆನ್ ಮಾಡಿಬಿಟ್ಟು ಬಾಣಲಿಯಲ್ಲಿ ಹಾಕ್ಕೊಂಡಿದ್ದೀನಿ. ಇದನ್ನು ಸ್ವಲ್ಪ ತುರ್ಕೊತೀನಿ. ಮತ್ತು ಹಿಂದ್ಗಡೆ ನೋಡಿ ಪಾತ್ರೆಯಲ್ಲಿ ಒಂದು ಅರ್ಧ ಕಪ್ಪಷ್ಟು ಬೆಲ್ಲ, ಏಲಕ್ಕಿ ಕುಟ್ಬಿಟ್ಟು ಹಾಕ್ಕೊಂಡಿದ್ದಾರೆ. ಇದನ್ನು ಸ್ವಲ್ಪ ಪಾಕ ಏನು ಬರೋಷ್ಟಿಲ್ಲ, ಸ್ವಲ್ಪ ಬೆಲ್ಲ ಕರಗಿಸ್ಬಿಟ್ಟು ಮತ್ತು ಈ ಕಡಲೆ ಬೀಜದ್ದು ನಾವು ವೇಸ್ಟ್ ಅಂತ ಇಟ್ಟಿರ್ತೀವಲ್ಲ, ಈ ಬಾಣಲಿ ಒಳಗೆ ಹಾಕ್ಕೊಂಡು ಸ್ವಲ್ಪ ಗಸಗಸೆ, ಸ್ವಲ್ಪ ಒಣಕೊಬ್ಬರಿ ಹಾಕ್ಬಿಟ್ಟು ಈ ಥರ ಉಂಡೆ ಕಟ್ಕೋಬೇಕು. ತಿನ್ನೋಕ್ಕಂತೂ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ನೀವು ಒಂದು ಸತಿ ಬೇಕಾದರೆ ಟ್ರೈ ಮಾಡಿ ನೋಡಿ. ಕಡಲೆ ಬೀಜ, ಗಸಗಸೆ, ಒಣಕೊಬ್ಬರಿ ಎಲ್ಲ ನಮ್ಮ ಹೆಲ್ತ್ಗೂ ಒಳ್ಳೆಯದು. ದಿನಕ್ಕೊಂದು ಉಂಡೆ ಮಕ್ಕಳು ನಾವು ತಿಂದ್ರೂ ತುಂಬ ಒಳ್ಳೆಯದು. ವೇಸ್ಟ್ ಅಂತ ಯಾವುದೂ ಇರಲ್ಲ ನೋಡಿ. ಆಯಿಲ್ ಕೂಡ ಬಂತು ನಮಗೆ. ಇದು ಉಂಡೆಗಳು ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ ನೋಡಿ. ಒಂದಿಷ್ಟು ಉಂಡೆ ಆಯಿತು ಅಮ್ಮ ಮಾಡಿರೋದ್ರಲ್ಲಿ. ಆಯಿಲ್ ಕೂಡ ತೋರಿಸ್ತೀವಿ ನೋಡಿ.
ಒಂದು ಹಾಫ್ ಲೀಟರ್ ಆಯಿತು. 1 kg ಕಡಲೆಬೀಜ ತಗೊಂಡಿದ್ವಿ. ಮೇಯ್ನ್ ಕಡಲೆಬೀಜ ನೀವು ತಗೊಳ್ಳೋದು ಎಷ್ಟು ಚೆನ್ನಾಗಿದೆಯೋ ಕಡಲೆಬೀಜ ಅಷ್ಟು ಚೆನ್ನಾಗಿ ಆಯಿಲ್ ಬರುತ್ತೆ. ಇದು ಮಾಡೋದು ತುಂಬ ಸುಲಭ. ನೀವೇ ನೋಡಿದ್ರಲ್ಲ, ನಮ್ಮ ಮನೇಲಿ ಅಮ್ಮ ಯಾವಾಗಾದರೂ ಈ ಥರ ಆಯಿಲ್ ಮನೆಯಲ್ಲೇ ಪ್ರಿಪೇರ್ ಮಾಡ್ತಾರೆ. ಫಸ್ಟು ಕೊಬ್ಬರಿ ಎಣ್ಣೆ ಹೆಂಗೆ ಸಿಂಪಲ್ಲಾಗಿ ಮಾಡ್ಕೊಳ್ಳೋದು ಅನ್ನೋ ವಿಡಿಯೋ ಕೂಡ ನಾವು ಅಪ್ಲೋಡ್ ಮಾಡಿದ್ವಿ, ಬೇಕಂದರೆ ವಿಡಿಯೋ ಹೋಗಿ ನೋಡಿ. ಪ್ಲೀಸ್ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡೋದಂತೂ ಮರಿಬೇಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ಯಾಮ್ಲಿ ಫ್ರೆಂಡ್ಸ್ಗೆ ಶೇರ್ ಮಾಡೋದಂತೂ ಮರಿಲೇಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್.